ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಒಂದು ಕಡೆಗೆ ನಮ್ಮ ಮೋದಿಜಿಯವರು ಎಲ್ಲ ವಿರೋಧಿ ಪಕ್ಷಗಳನ್ನು ಹೊಡೆದು 362 ತಮ್ಮ ಬೆಂಬಲಿತ MP ಗಳನ್ನು ಮಾಡಿಕೊಂಡು ಕ್ಷೇತ್ರ ಮರುವಿಂಗಡಣೆ ಅಂದರೆ ಡಿಲಿಮಿಟೇಷನ್ ಮಾಡಿಕೊಂಡು 800ಕ್ಕೂ ಮೇಲ್ಪಟ್ಟ MP ಗಳನ್ನು ಮಾಡಿಕೊಂಡು ಶಾಶ್ವತವಾಗಿ ನಾವು ಪ್ರಧಾನಿ ಉಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಹುಲ್ ಗಾಂಧಿಯವರು ಬೀದಿಗಿಳಿತಾ ಇದ್ದಾರೆ, ಜಂಜಿಗಳನ್ನು ಕೂಡಿಸ್ತಾ ಇದ್ದಾರೆ, ಜಂಜಿಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಈ ನೀಟ್ ಮತ್ತು CBSE ಎಕ್ಸಾಮ್ಗಳು ನೀವು ನೋಡಿದ್ದೀರಿ ಈಗಾಗಲೇ. ಅದ್ರ ಸಹ ಇಡೀ ಯುವ ಜನಾಂಗ, ಕಲಿತ ಯುವ ಜನಾಂಗ ರೊಚ್ಚಿಗೆದ್ದಿದ್ದಾರೆ. ಪೇಪರ್ ಲೀಕ್ ಎಷ್ಟು ಸಲ? 89 ಸಲ ಆಗ್ಯದ. ಮೊನ್ನೆ ನಡೆದಂತ ನೋಡಿದ್ದೀರಿ ನೀವು, ನೀಡದಲ್ಲಿ 6 ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅನೇಕ ಕುಟುಂಬಗಳು ಭಯದಿಂದ ನಡುಗ್ತಾ ಇದ್ದಾವೆ. ಯಾಕಂದ್ರೆ ಪ್ರತಿ ವರ್ಷವೂ ಈ ನೀಟ್ ಪ್ರಿಪ್ರೇಷನ್ನು, IAS ಪ್ರಿಪ್ರೇಷನ್ನು, ಇವು 5 ಎಕ್ಸಾಮ್ಸ್ ಬರ್ತಾವೆ. ಲಾ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅದೇ ಕಾಲಕ್ಕೆ ನಮ್ಮ ಡಾಕ್ಟರ್ ಕೋರ್ಸ್ ಇರ್ಬೋದು, IIM ಇರ್ಬೋದು, IIT ಇರ್ಬೋದು. ಇವೆಲ್ಲ ಪೋಸ್ಟ್ಗಳು ಆಗಬೇಕು ಪ್ರತಿಯೊಬ್ಬ ವ್ಯಕ್ತಿಯ ಕನಸು. ಯಾಕಂದರೆ ಉದ್ಯೋಗ ನಿಶ್ಚಿತ ಅಂತೇಳಿ. ಆದರೆ ಆಗಬೇಕಾದ್ರೆ ಇದು 1000ದಲ್ಲಿ ಕೇವಲ 12 ಜನರಿಗೆ ಮಾತ್ರ ಈ ಉದ್ಯೋಗ ಸಿಗುವ ಸಾಧ್ಯತೆಗಳಿದ್ದಾವೆ. ವಾಸ್ತವ ಇದು. ಆದರೆ ಎಲ್ಲರೂ ಫೈಟ್ ಮಾಡ್ತಾರೆ. ಆದರೆ ಇಲ್ಲಿ ಅಪ್ರಾಮಾಣಿಕತೆ, ಪೇಪರ್ ಲೀಕ್ ಆಗ್ತದೆ ಮತ್ತು ಇಲ್ಲಿ ಭ್ರಷ್ಟ ಒಳಗೆ ಹೋಗ್ತಾರೆ ಅನ್ನುವಂಥದ್ದು. ಸರ್ಕಾರಿ ಕೋಟಾದಲ್ಲಿ ಭಾಳಷ್ಟು ಕಡಿಮೆ ಇದ್ದಾವೆ ಸೀಟುಗಳು ಈ ನೀಡೋದಿಲ್ಲ. ಹೀಗಾಗಿ ಅದರಲ್ಲಿ ಪ್ರೈವೇಟ್ದಲ್ಲಿ ಕೆಲವೊಂದು ಶಕ್ತಿ ಈ ನಮ್ಮ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅಂತ ಸಾಧ್ಯವೇ ಇಲ್ಲ. ಕೋಟಿಗಳೆಲ್ಲ ಆಗ್ತದೆ. ಪಾಪ ಲಕ್ಷಗಳು ಹಾಕೋದಕ್ಕೆ ಇಡೀ ಜೀವನವನ್ನು ಕಳೀತಾ ಇರ್ತಾರೆ. ಅಂಥವ್ರ ಪರವಾಗಿ ಇವತ್ತು ಧ್ವನಿ ಎತ್ತೆ ರಾಹುಲ್ ಗಾಂಧಿ ಬೀದಿಗಿಳಿತಾ ಇದ್ದಾರೆ, ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೋದಿಯವರು ಅಧಿಕಾರ ಹೆಂಗೆ ಉಳಿಸ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರು ಈ ಯುವ ಜನರ ಸಮಸ್ಯೆಗೆ ಸ್ಪಂದಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮೋದಿಯವರು 2014 ಅಧಿಕಾರಕ್ಕೆ ಬರೋ ಮುಂದೆ ಏನು ಹೇಳಿದರು? ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು. ಮಾಡಿದ್ರ? ಇಲ್ಲ. ಅದರ ಪರಿಣಾಮ ಇವತ್ತು ಇಡೀ ಯುವ ಜನಾಂಗ ಎದ್ದು ನಿಂತುಬಿಟ್ಟದ. ಜಂಜಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಜನ ಎದ್ದು ನಿಂತಿದ್ದಾರೆ. ಅವರ ಬೇಡಿಕೆ ಪ್ರಾಮಾಣಿಕವಾಗಿ ಎಕ್ಸಾಮ್ ನಡಿಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಕೋಟಾದಲ್ಲಿ ನಡೆದ ದೊಡ್ಡ ಪ್ರಮಾಣದ ಈ ಮೀಟಿಂಗ್ ಅಂತ ಕರ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಈ ಜಂಜಿಗಳ ಜೊತೆಗೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರ ಜೊತೆಗೆ ಮಾತನಾಡುವಂಥ ಕೆಲಸ ಮಾಡಿದ್ದಾರೆ. ಕೋಟಾದಲ್ಲಿ ಸೇರಿದಂಥ ಮಕ್ಕಳ ಸ್ಥಿತಿ ನೋಡಿದರೆ, ಅಲ್ಲಿ ಮಾತಾಡಿದ ಸ್ಥಿತಿ ನೋಡಿದರೆ, ಮತ್ತು ನಿಜವಾಗಿಯೂ ರಾಹುಲ್ ಗಾಂಧಿಯವರು ನಿನ್ನೆ ನಡೆದಂಥ ಕೋಟಾದಲ್ಲಿಯ ಸಭೆಯಲ್ಲಿ ರಾಜಕೀಯ ಬಗ್ಗೆ ಮಾತನಾಡಲೇ ಇಲ್ಲ. ಯಾವ ರಾಜಕಾರಣಿ ಬಗ್ಗೆ ಮಾತಾಡಲೇ ಇಲ್ಲ. ಕೇವಲ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಾತಾಡಿದರು. ಯಾವ ಈ 5 ಎಕ್ಸಾಮ್ಗಳಿಗೆ ಸರ್ಕಾರ ಲಕ್ಷಾವಧಿ ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡ್ತದನೋ ಅಷ್ಟೇ ದುಡ್ಡನ್ನು ಅವರು ಎಜುಕೇಷನ್ಗೆ ಬಿಟ್ಟುಕೊಡ್ತಾ ಇದೆ ಅಂತ. ಒಬ್ಬ ಮಿಡಲ್ ಕ್ಲಾಸ್ದವನು ತನ್ನ ಮಗನನ್ನು ಅಥವಾ ಮಗಳನ್ನು ಇವತ್ತು IIT, IIM, MBBS ಅಥವಾ ನೀಟ್, ಇಂಜಿನಿಯರಿಂಗ್ ಅಥವಾ ಮತ್ತಾವುದು ಎಕ್ಸಾಮ್ ಮಾಡಿಸ್ಬೇಕಾದ್ರೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಅಷ್ಟು ಖರ್ಚು ಮಾಡಿಯೋ ಮನೆಯ ಮಠಗಳನ್ನು ಕಳ್ಕೊಂಡ್ರು ಸಹಿತ ಅದು ಆಗ್ತಾ ಇಲ್ಲ. ಜೊತೆಗೆ ಅದಿರಲಿ, ಹೋರಾಟ ಮಾಡಿ ಸೋತ್ರ ಮಾತು ಬೇರೆ. ಅದರಲ್ಲಿ ಅಪ್ರಾಮಾಣಿಕವಾಗಿ ಅಲ್ಲಿ ಇಲ್ಲೀಗಲ್ ಆಗಿ ಮಕ್ಕಳನ್ನು, ಇನ್ನೊಂದು ಮಕ್ಕಳು, ದುಡ್ಡಿದ ಮಕ್ಕಳನ್ನು ಪಾಸ್ ಮಾಡಿಸೋದು ನೋಡಿದಾಗ, ಪೇಪರ್ ಲೀಕ್ ನೋಡಿದಾಗ ರೊಚ್ಚಿಗೆ ಸಹಜದ. ಇವ್ರಿಗೆಲ್ಲರಿಗೂ ಒಂದು ಸಾಂತ್ವನ ಹೇಳೋ ಜೊತೆಗೆ ಆ ಜನರ ಜೊತೆ ಮಾತಾಡಿದ್ದಂತೆ ನಿನ್ನೆ ಸ್ಮರಣೀಯ. ಅಕ್ಷರಶಃ ಮತ್ತು ಇವತ್ತು ಅನಿವಾರ್ಯದ ಮೂವ್ಮೆಂಟ್ ಮಾಡೋದು ಏನು ಬಂದ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಇವತ್ತೇನು ಸಂಸದರನ್ನು ಮಾರ್ಕೊಳ್ಳೋ ಸ್ಥಳ ಆಗಿ ಹೋಗಿಬಿಡ್ತಾ ಇದೆ. ಮಾರ್ಕೊಳ್ಳುವಂಥ ಸ್ಥಳ ಆಗಿ ಪರಿವರ್ತನೆ ಆಗಿ ಹೋಗಿಬಿಟ್ಟದ. ಅದೇ ಕಾಲಕ್ಕೆ MLAಗಳದ್ದಾಗಿರ್ಬೋದು, ಏನೋ ಆಗಿರ್ಬೋದಿಲ್ಲ, ಎಲ್ಲಿ ಧ್ವನಿ ಇಲ್ಲ. ಕೇವಲ ದುಡ್ಡಿದ್ದವ್ರ ಧ್ವನಿ, ದುಡ್ಡಿನ ಜಲತ್ಕಾರ, ಇದ್ಬಿಟ್ಟು ಮತ್ತೊಂದಿಲ್ಲ. ಆ ಪ್ರಸಂಗದಲ್ಲ ಕೋಟಾದಲ್ಲಿ ಈ ಜನರ ಜೊತೆ ಮಾತಾಡಿದಾಗ ಅಲ್ಲಿಯ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಪಾಲಕರು ಮಾತಾಡೋದು ಕೇಳಿದಾಗಂತೂ ಮನಸ್ಸಿಗೆ ಇಷ್ಟು ನೋವಾಗ್ತದೆ.
ಹೇಳಲಿಕ್ಕೆ ಆಗದಂಥದ್ದು. ಮಧ್ಯದಾಗೆ ಸಾರ್ವಜನಿಕ ರಂಗದ ಸೆಕ್ಷನ್ ಎಲ್ಲ ಇವತ್ತು ಬಂದಾಗಿ ಹೋಗ್ಬಿಟ್ಟದು. ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯಗಳಲ್ಲಿ, ಕೇವಲ ಕರ್ನಾಟಕದೊಂದಲ್ಲ, ಇಡೀ ಈ ಒಂದು ಮತ್ತೊಂದು ರಾಜ್ಯದಲ್ಲ, ಇಡೀ ರಾಷ್ಟ್ರದ ಪರಿಸ್ಥಿತಿನೂ ಒಂದೇ ರೀತಿ ಅದ. ಇವತ್ತು ಈ ಒಂದು ಪಬ್ಲಿಕ್ ಸೆಕ್ಟರ್ ಎಲ್ಲ ಶಾಲೆಗಳು ದಿವಾಳಿ ಎದ್ದು ಹೋಗಿಬಿಟ್ಟಿದ್ದಾವೆ. ಬರೀ ದುಡ್ಡು ಮಾಡುವಂಥದ್ದು, ಕೋಟಾದಲ್ಲಿ ಇಟ್ಕೊಂಡಿದ್ದ ಕಾರಣ ನಾವು ಸಿಕ್ಕಾಪಟ್ಟೆ ಖರ್ಚು ಮಾಡಿ ತಮ್ಮ ಮಕ್ಕಳನ್ನ IIM, IAS, IITನೋ ಅಥವಾ ಒಂದು ನೀಟು ಪಾಸ್ ಮಾಡಿಸ್ಬೇಕು ಅನ್ನುವಂಥ ಕೋಚಿಂಗ್ ಸೆಂಟರ್ ಹಬ್ಬ ಅದ. ದುಡ್ಡು ಹರಿಯುವಂಥದ್ದು. ನಿಮಗೆ ಆಗಬೇಕಪ್ಪ IAS ಆಗ್ಬೇಕಾ, ಖರ್ಚು ಮಾಡಿ 5 ಲಕ್ಷ. ಕೋಚಿಂಗ್ ಸೆಂಟರ್ ದಿಲ್ಲಿಯಲ್ಲಿ ಅದು, ಎಲ್ಲ ಕಡೆ. ಈಗ ನೆಕ್ಸ್ಟ್ ನೋಡ್ರಿ, ಇದಾದ ತಕ್ಷಣ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದಾರೆ, ಅಲಹಾಬಾದ್, ಅದರ ನಂತರ ಪಾಟ್ನಾ, ದಿಲ್ಲಿ, ಎಲ್ಲ ಕಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಭೇಟಿ ಆಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಹೊಸ ನಾಯಕ ಉದ್ಭವ ಆಗ್ತಾ ಇದ್ದಾರೆ. ಜನರ ಸಮಸ್ಯೆಗಳಲ್ಲಿ ಹೋಗ್ತಾ ಇದ್ದಾರೆ, ಯುವಕರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಈ ದೇಶದ ಹೆಚ್ಚು ಕಡಿಮೆ 60% ಜನ ಯುವಕರಿದ್ದಾರೆ. ಇಲ್ಲಿ ಯುವಕರಿಂದ ಕೂಡಿದ ದೇಶ. ಪಾಪ ಅವ್ರಿಗೆ ಭವಿಷ್ಯ ಇಲ್ಲ, ಬದುಕು ಇಲ್ಲ, ಏನೂ ಇಲ್ಲ, ಏನು ಮಾಡಬೇಕು ಅನ್ನೋಂಥ ಚರ್ಚೆಗೆ ಇಳಿದಿದ್ದನ್ನು ಗಮನಿಸಿದಾಗ ಒಂದು ಹೊಸ ನಾಯಕತ್ವ ಬರ್ತಾ ಇದೆಯೋ ಅಂತ. ಇಲ್ಲಿ ಆಶ್ವಾಸನೆ ಕೊಡಲಿಲ್ಲ ಯಾರಿಗೂ, ವಾಸ್ತವ ಸ್ಥಿತಿ ಹೇಳಿದರು. 1,012 ಜನರಿಗೆ ಮಾತ್ರ ಸಿಗ್ತದೆ. ನಾವು ಕೊಡಿಸ್ತೀನಿ ಅಂತ ಎಲ್ಲೂ ಮಾತಾಡಲಿಲ್ಲ ರಾಹುಲ್ ಗಾಂಧಿ. ಈ ಪರಿಸ್ಥಿತಿ ವ್ಯವಸ್ಥೆ ಬದಲಾಗಬೇಕಾಗಿದೆ. ಅದಕ್ಕಾಗಿ ಶಿಕ್ಷಣ ಇದ್ದಂಥ ಶಿಕ್ಷಣ ವ್ಯವಸ್ಥೆ ಇವತ್ತು ದುಡ್ಡು ಮಾಡೋದಾಗಿದೆ, ದುಡ್ಡು ಕಳ್ಕೊಳ್ಳೋದಾಗಿದೆ. ಪ್ರತಿಯೊಂದು ಪೇರೆಂಟ್ ತಮ್ಮ ಮಕ್ಕಳನ್ನ ಕಲಿಸೋದು ತಮ್ಮ ಜೀವನವನ್ನು ಒತ್ತಿರೋದು. ಒಬ್ಬ ಪೇರೆಂಟ್ ಬಂದು ಹೇಳಿದರು, ತನ್ನ ಮಗಳನ್ನು IAS ಮಾಡಿಸೋ ಸಲುವಾಗಿ ನಾನು ನನ್ನ ಮನೆಯನ್ನು ಸಹಿತ ಮಾಡ್ತೀನಿ ಅಂತ. ಮಾರಿದ್ರೆ ಆಗ್ತದೆ ಅದು ಅಂತ ಪ್ರಶ್ನೆ ಮಾಡಿದರು. ನಿಜವಾಗಿ ಇದು ಜನರ ಮಧ್ಯದಲ್ಲಿ ಹೋಗಿ ಜನ ಸಮಸ್ಯೆ ಕೇಳುವಂಥದ್ದು. ಮತ್ತು ಈ ದೇಶದ ಪರಿಸ್ಥಿತಿ ಅದ. ಮತ್ತು ಕೂಲಿಕಾರ ಮಕ್ಕಳಿಂದ ಸಾಕ್ತಿರೇ ಇಲ್ಲ. ಅವ್ರಿಗೆ ಅದಾವಪ್ಪ ಎಕ್ಸಾಮ್ ಅದಾವ ಅಂತೇಳಿ ಎಷ್ಟೋ ಜನ ಮಕ್ಕಳಿಗೆ ಗೊತ್ತಿಲ್ಲ. SLC ನಂತರ ಏನು ಅನ್ನೋದು ಗೊತ್ತಿಲ್ಲ. ಅನೇಕ ಜನ ಇನ್ನೂ ತಮ್ಮ ಹಳ್ಳಿಗಳನ್ನ ಬಿಟ್ಟು ಹೊರಗೆ ಬಂದಿಲ್ಲ. ಇವತ್ತಿಗೂ ಅಕ್ಷರಶಃ ಇದು ಅಂಥವ್ರ ಮಕ್ಕಳಿಂದ ಈ ಕನಸು ಕಾಣೋದು ದೂರದ ಮಾತು. ಕೇವಲ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವ್ರಿಗೆ ಮಾತ್ರ ಈ ಕನಸು ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ ಕಲ್ತಿರ್ತಾರೆ ಅವರು ಅಂತ ಸಮಥಿಂಗ್ ದೇ ಲರ್ನ್ಡ್. ಅದಕ್ಕಾಗಿ ಅವ್ರಿಗೆ ಕನಸು ಕಾಣ್ತಾ ಇದ್ದಾರೆ. ಉಳಿದವ್ರು ಇಲ್ಲೇ ಇಲ್ಲ. ಇನ್ನೂ ಕೋಟಿಗಳಲ್ಲಿ 40 ಕೋಟಿ ಜನರಲ್ಲಿ ಕೋಟಿ ಜನರಲ್ಲಿ SLC ನಂತರ ಏನದಪ್ಪ ಭವಿಷ್ಯ ಅನ್ನೋದು ಗೊತ್ತೂ ಇಲ್ಲ. ಪಾಪ ಅಲ್ಲೇ ಮನೆರಾಗದಾಗೋ, ಮತ್ತೊಂದರಾಗೋ, ಇನ್ನೊಂದರಾಗೋ, ಚಾದ ಅಂಗಡಿಯಲ್ಲೋ, ಬಟ್ಟಲ ಅಂಗಡಿಯಲ್ಲೋ, ಮತ್ತೆಲ್ಲೋ ದುಡಿದ ಹೊಟ್ಟೆ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಇಂಥ ಪ್ರಸಂಗದಲ್ಲಿ ಅಟ್ಲೀಸ್ಟ್ ಮಿಡಲ್ ಕ್ಲಾಸಲ್ಲಿ ಏನು ಮಕ್ಕಳು ಹಾಕಿರ್ತಾರೆ, ತಂದೆ ತಾಯಿ ದುಡ್ಡು ಖರ್ಚು ಮಾಡಿರ್ತಾರೆ, ಅವ್ರಿಗೆ ಭವಿಷ್ಯ ಅದು ಕೊಡಬೇಕಲ್ಲ. ಅವ್ರು ಇವತ್ತು ಸಿಡಿದು ನಿಂತಿದ್ದಾರೆ, ಎಲ್ಲ ಕಡೆ ಸಿಡಿದು ನಿಂತಿದ್ದಾರೆ. ಹೌದಪ್ಪ, ಇದು ತಪ್ಪದ, ಮೋದಿಯವ್ರದ್ದು ಆಗಲಿಲ್ಲ ಅಥವಾ ಈ ಸರ್ಕಾರದಿಂದ ಆಗಲಿ, ಇಡೀ ವ್ಯವಸ್ಥೆ ಪ್ರಶ್ನೆ ಆಗ್ಯದ. ಈ ವ್ಯವಸ್ಥೆಗೆ ಪರಿಹಾರ ಏನು? ಶಿಕ್ಷಣ ವ್ಯವಸ್ಥೆ ಸುಧಾರ ಪರಿಹಾರ ಏನು? ಇರೋದು ಒಂದೇ ಹಾದಿ. ಈ ಲಕ್ಷ ಕೋಟಿಗಳಲ್ಲಿ ನೀವು ಸಂಗ್ರಹ ಮಾಡ್ತಾ ಇದ್ದೀರಿ, ಅದೆಲ್ಲ ಬೇಕಾಗಿಲ್ಲ. ನಮ್ಮ ಈಗಾಗಲೇ ಹಲವು ಸಲ ಹೇಳಿದಿರಿ ಮಾತನ್ನು, 50 ಲಕ್ಷ ಕೋಟಿಗೂ ಹೆಚ್ಚು ನೀವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀರಿ. ಅದರಲ್ಲಿ 20% ದುಡ್ಡನ್ನು ನಮ್ಮ ಮಕ್ಕಳ ಹೈಯರ್ ಎಜುಕೇಷನ್ ಯಾಕೆ ಖರ್ಚು ಮಾಡಬಾರ್ದು? ಮೇನ್ ಇದು ಈ ದೇಶ ಉದ್ಧಾರ ಆಗೋದು. ಚೈನಾ ಇದನ್ನು ಮಾಡಿದ್ರೆ ಉದ್ಧಾರ ಆಗ್ಯದ. ಅಮೆರಿಕ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಹತ್ತದ್ರಿ. ಇವತ್ತು ಜಗದ ಶ್ರೀಮಂತ ದೇಶದಲ್ಲಿ ಕಾಂಪಿಟೇಷನ್ ಮಾಡೋದು ಅಷ್ಟಲ್ಲ, ಅದ್ರ ಕಂಟ್ರೋಲ್ ತರ್ತಾ ಇದೆ. ಇದು ನಾವು ಗಮನಿಸಬೇಕಾಗಿದೆ. ಚೈನಾನ ವಿರೋಧ ಮಾಡೋದು ನಾವು. ಆದರೆ ಅವರಲ್ಲಿ ಎಲ್ಲ ಮಕ್ಕಳಿಗೆ ಉದ್ಯೋಗ ಕೊಡಿಸುವಂಥ ಒಂದು ಪ್ರಯತ್ನ ಆಗ್ಯದಲ್ಲ, ಎಲ್ಲರೂ ಶಿಕ್ಷಣ ಕೊಟ್ಟಿದ್ದದಲ್ಲ. ನಿಜವಾಗಿಯೂ ಅಂಬೇಡ್ಕರ್, ಗಾಂಧಿಯ ವಿಚಾರಗಳನ್ನು ಏನಾದ್ರು ತಂದಿದ್ರೆ ಅದು ಚೈನಾದಲ್ಲಿ ಅಂತ. ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತೇನು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ, ಈ ಶಿಕ್ಷಣ ವ್ಯವಸ್ಥೆ ಭ್ರಷ್ಟಗೊಂಡದ, ದುಡ್ಡು ಮಾಡ್ಕೊಳಕ್ಕದ. ಇದು ಬದಲಾಗಬೇಕು. ಪ್ರತಿಯೊಬ್ಬ ಮಗುವಿಗೂ ಉನ್ನತ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಆಗಬೇಕು. ಕನಸುಗಳಲ್ಲಿ IIT ಆಗ್ತಾರೋ, IIM ಆಗ್ತಾರೋ, ಆದರೆ ಪ್ರಾಮಾಣಿಕವಾಗಿ ಎಕ್ಸಾಮ್ ಅದು ನಡೀಬೇಕಲ್ಲ, ಅದು ಆಗೋ ಜೊತೆಗೆ ಇಡೀ ಶಿಕ್ಷಣ ಫ್ರೀ ಆಗಬೇಕು ಅನ್ನುವಂಥ ಮಾತನ್ನು ಇವತ್ತು ನಾವು ಒತ್ತು ಕೊಟ್ಟಿರ್ಬೇಕಾಗ್ಯದ. ಯಾಕಂದರೆ ಶಿಕ್ಷಣ ಮತ್ತು ಆರೋಗ್ಯ ಎರಡು ಸಿಕ್ಕರೆ ಸಾಕು, ಬೇಕಾದ ಮಾಡ್ತಾರೆ ಈ ದೇಶದಲ್ಲಿ ಜನ. ಅಷ್ಟರ ಮಟ್ಟಿಗೆ ಇವರು ಶಕ್ತಿ ಅದು, ಯುವಶಕ್ತಿ ಅದು. ಆ ದಿಶೆಯಲ್ಲೇ ರಾಹುಲ್ ಗಾಂಧಿ ನಿನ್ನೆ ಕೋಟಾದಲ್ಲಿ ಮಾಡಿದ್ದನ್ನು, ಅಲ್ಲಿ ಮಾತಾಡಿದ್ದನ್ನು, ಚರ್ಚೆ ಮಾಡಿದ್ದನ್ನು, ಸುಮ್ಮನೆ ಏನೂ ಮಾತಾಡಿಲ್ಲ. ಅಲ್ಲಿ ಜನರ ಜೊತೆ ಮಾತಾಡೋರು ಸಮಸ್ಯೆ ಕೇಳಿಕೊಂಡು ಇವ್ರಿಗೆ ಪರಿಹಾರ ಏನು ಅಂತ. ಇನ್ನೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಕಲಿಬೋದು, ಮಾಡ್ಬೋದು, ಅವಕಾಶಗಳಿದ್ದಾವೆ ಅನ್ನೋದು ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾವು 5 ಕ್ಷೇತ್ರಗಳಿಗೆ ಮಾತ್ರ ಸ್ಟ್ರೆಸ್ ಕೊಟ್ಟು ಹೇಳೋದ್ರಿಂದಾಗಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದಾವೆ. ಅದೇ ಕಾಲಕ್ಕೆ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕಾಗಿದೆ. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕಾಗಿದ್ರಿ ಅನ್ನುವಂಥ ಮಾತುಗಳ ಜೊತೆಗೆ ಇದಕ್ಕೆ ಪರಿಹಾರನ ನೀವು ಯುವಕರು ಹುಡುಕಬೇಕು. ಅದಕ್ಕೆ ನಾವು ಭದ್ರಿದ್ದೀವಿ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥ ಮಾತುಗಳ ಜೊತೆಗೆ ನೀವು ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈ ವ್ಯವಸ್ಥೆಯನ್ನು ಬದಲು ಮಾಡುವಂಥದ್ದು ಅಂದರೆ ಟೋಟಲ್ ಮತ್ತೊಮ್ಮೆ ಹೇಳುವಂಥದ್ದು, ಕೊನೆಯದಾಗಿ ಶಿಕ್ಷಣಕ್ಕೆ ಕನಿಷ್ಠ 20% ದುಡ್ಡು ಇಡಲೇಬೇಕು. ಹೈಯರ್ ಎಜುಕೇಷನ್ ತನಕ ಎಲ್ಲರಿಗೂ ಫ್ರೀ ಸಿಗಬೇಕು. ಆನಂತರ ಅವ್ರ ಶಕ್ತಿ ಬೆಳೆಸ್ಕೊಂಡಾಗ ಅವ್ರ ಉದ್ಯೋಗ ಸೃಷ್ಟಿ ಆಗುವಂಥ ಕೆಲಸಗಳು ಇಲ್ಲಿ ಆಗಬೇಕಾಗಿದೆ. ಅದೇನು ಅನ್ನೋದು ಮತ್ತು ಮುಂದಿನ ಚರ್ಚೆ.
ಆ ಸಂದರ್ಭದಲ್ಲಿ ಮಾತ್ರ. ಆದ್ರೆ ಈ ಕೋಟಾದಲ್ಲಿ ಮಾತ್ರ ಕೂಡಿದಂಥ ಮಕ್ಕಳು ನೋಡಿದಾಗ ಪಾಪ ಅವರ ಪರಿಸ್ಥಿತಿ ಅವ್ರ ಬದುಕನ್ನು ನೆನಪಿಸ್ಕೊಂಡಾಗ ನಾಳೆ ಫ್ಯೂಚರ್ ಇಲ್ಲಲ್ಲಪ್ಪ ಈ ಮಕ್ಕಳೇನು ಅಂತ ನೋವು ಇದೀಗ ತಟ್ಟುವುದ್ರ ಜೊತೆಗೆ ಈ ಮಧ್ಯ ಬರೋ ತಂತ್ರಗಳ ಬಗ್ಗೆನೂ ಕಣಿಕರು ಹುಟ್ಟೋದು ಜೊತೆಗೆ ನೋವು ಆಗೋದು ಅಷ್ಟೇ ಸತ್ಯದ. ಯಾಕಂದ್ರೆ ನಾವು ಕನಸ್ಕೊಂಡವ್ರು ಇದ್ದೀವಿ, ಅದ್ರದ್ದು ಆಗದಿದ್ದಾಗ ನೋವು ಉಂಡವ್ರು ಇದ್ದೀವಿ. ಹೀಗಾಗಿ ಸಹಜವಾಗಿ ಇವತ್ತು ಅಟ್ಲೀಸ್ಟ್ ಇತಿಹಾಸವನ್ನು ಗಮನಿಸಿದಾಗ ಮಕ್ಕಳ ಮಧ್ಯದಲ್ಲೇ ಜನಸಾಮಾನ್ಯರ ಮಧ್ಯದಲ್ಲಿ ಬಂದು ಇಲ್ಲಿವರೆಗೆ ಯಾವ ನಾಯಕರು ಬಂದು ಮಾತಾಡಿಲ್ಲ. ಅವನು ಭಾಷಣ ಮಾಡಿ ಹೋಗಿದ್ದು ಭಾಳ ಕೇಳಿದ್ವಿ, ನಾವು ನೋಡಿದ್ದೀವಿ. ಇವತ್ತಿನ ಎಲ್ಲರೂ ಭಾಷಣಕಾರರನ್ನ, ಆದ್ರೆ ಇನ್ನೊಬ್ಬರ ಧ್ವನಿಯನ್ನು ಕೇಳುವಂಥ ಒಬ್ಬ ನಾಯಕರ ಮೇಲೆ ಬರ್ತಾ ಇದ್ದಾನೆ, ಅದು ಖುಷಿ ಪಡುವಂಥ ವಿಷಯ. ಇವತ್ತು ಕೋಟಾದಲ್ಲಿ ಆಗ್ಯದ ನಿನ್ನೆ. ಇನ್ನು ಪ್ರಯಾಗ್ರಾಜ್, ಪಾಟ್ನಾ, ದಿಲ್ಲಿ ಈ ಸೆಷನ್ ಬರೋದ್ರೊಳಗೆ ಇದು ಮಾಡ್ಕೊಂಡು ಹೋಗುವಂಥದ್ದು. ಒಂದು ಕಡೆ ಸೆಷನ್ ಬರೋದ್ರಾಗ 362 ಸೀಟ್ಗಳು ಮಾಡ್ಕೋಬೇಕಂತ ಅನೇಕ ಸಂಸದರನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ. ಇನ್ನೊಂದು ಕಡೆಗೆ ಜನರಿಗೆ ಉದ್ಯೋಗ ಕೊಡಿಸೋ ಸಲುವಾಗಿ ನಮ್ಮ ರಾಹುಲ್ ಗಾಂಧಿಯವರು ಜನರ ಮಧ್ಯೆ ಮೂವ್ಮೆಂಟ್ ಒಯ್ತಾ ಇದ್ದಾರೆ. ಇದು ಡಿಫ್ರೆನ್ಸು. ಮುಂದಿನ ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ಈ ನಡೆಗಳು ಸಾಕ್ಷಿ ಆಗ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯ ಕೈಗಳೇ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.